CI ರವೀಂದ್ರ ಅವರು ಬರ್ತಾರೆ, ಕೂತ್ಕೊಳ್ಳಿ. ಸರ್ ಟೀ. ನಮಸ್ತೆ ಸರ್. ಅಲ್ಲಿಡು. ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಹಲೋ ಹಲೋ, ಆದಷ್ಟು ಬೇಗ ಈ ಲೊಕೇಶನ್ಗೆ ಬನ್ನಿ. ನಮಸ್ತೆ ಅಣ್ಣ. ನಮಸ್ತೆ. ನನ್ನ ಇಡೀ ಜೀವನದಲ್ಲಿ ಈ ಸ್ಟೇಷನ್ ಸಂಪಾದನೆ ಮಾಡಿದಷ್ಟು ಎಲ್ಲೂ ಮಾಡಿಲ್ಲ ನಾನು. ತಿರುಪತಿ ಹುಂಡಿ ತರ ಈ ಸ್ಟೇಷನ್, ಇದನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂತು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ಕಣ್ಣಪ್ಪ. ಬನ್ನಿ ಕೂತ್ಕೊಳ್ಳಿ. ಹಲೋ, ಕಂಟ್ರೋಲ್ ರೂಮ್ ಕೇಳಿಸ್ತಾ ಇದೆಯಾ? ಏನ್ ನಿಮ್ ಪ್ರಾಬ್ಲಮ್? ನನಗೆ ಇರುಳು ಕಣ್ಣಿದೆ. ಗುಡ್ ಮಾರ್ನಿಂಗ್ ಸರ್. ಟೀ. ರಾತ್ರಿ ಹೊತ್ತು ನೈಟ್ ಇಲ್ಲಿರೋ ನನ್ನ ಹೆಂಡತಿ ಬೆಳಗ್ಗೆ ಪಕ್ಕದ ಮನೆಯಿಂದ ಸೀರೆಯಿಂದ ಬರ್ತಾಳೆ. ಹಾಲ್ ತಗೊಂಬರಕ್ ಹೋಗಿರ್ತಾಳ ಬಿಡೋ. ನಮ್ಮ ಹೆಂಡತಿ ಅದೇ ಹೇಳಿದ್ಲು. ಸರ್, ನೀವೇನಾದ್ರೂ ನಮ್ಮ ಪಕ್ಕದ ಮನೆಯಲ್ಲಿ. ಲೋ ಕಣ್ಣಪ್ಪ, ಎಕ್ಸ್ಟ್ರಾ ಏನಾದ್ರು ಮಾಡ್ದೆ ಅಂತ ಅನ್ಕೋ, ನಿನ್ ಹೆಂಡತಿ ಪಕ್ಕದಲ್ಲೂ ಕಾಣಿಸ್ಕೊಳ್ದಿರೋ ತರ ಮಾಡ್ತೀನಿ. ಸಾರಿ ಸರ್. ಕಾನ್ಸ್ಟೇಬಲ್ಗೆ ಅಡ್ರೆಸ್ ಕೊಟ್ಬಿಟ್ಟು ಹೋಗು, ಆದ್ರೆ ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡ್ಕೊಡ್ತೀನಿ. ಆಯ್ತು ಸರ್. ಹೋಗು. ಏ ಕಾನ್ಸ್ಟೇಬಲ್ಸ್. ಸರ್. ಓಕೆ ಸರ್. ಸರ್, ಈ ಲಿಸ್ಟಲ್ಲಿ ಟಿಕ್ ಮಾಡಿರೋ ಅಂತ ಹೆಸರುಗಳು ನಮ್ಮ ಏರಿಯಾದವ್ರೆ. ಸರ್. ಹೋಗಿ ಅವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಂಬನ್ನಿ. ಡನ್ ಸರ್. ಓಕೆ ಸರ್. ಸರಿ ಸರ್. ಹಲೋ. ಹೇಳು. ಮಗುಗೆ ಸ್ಕೂಲ್ ನೋಡಿ ಅಂತ ಹೇಳಿದ್ನಲ್ಲ, ಏನ್ ಮಾಡಿದ್ರಿ? ಅಷ್ಟೊಂದ್ಸಲ ಹೇಳ್ಬೇಡ ಅನ್ನ ಹೇಳಿದ್ನಲ್ಲ. ಸರಿ ರೀ. ಈಗ ಆ ಸೀಟ್ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಏನಕ್ಕಂದ್ರೆ ಸದ್ಯದಲ್ಲೇ ನಾವು ಟ್ರಾನ್ಸ್ಫರ್ ಆಗಿ ಬೇರೆ ಊರಿಗೆ ಹೋಗ್ತೀವಿ. ಯಾಕ್ರಿ? ನಮ್ ಸಿನ್ಸಿಯಾರಿಟಿನ ತಡ್ಕೊಳಕ್ ಆಗ್ದೇನೆ ಇಲ್ಲಿಂದ ಕಳಿಸ್ತಾ ಇದಾರೆ ನಮ್ಮನ್ನ. ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾ ಆಮೇಲೆ ಕಾಲ್ ಮಾಡ್ತೀನಿ ನಿನ್ಗೆ. ಏನ್ ಭಾಷಾ ಹೇಳು. ಮೊನ್ನೆನೆ ವಸೂಲಿ ಮಾಡಿದ್ವಿ ಸರ್. ಮೊನ್ನೆ ಅಂದ್ರೆ 31ನೇ ತಾರೀಕು. ಇವತ್ತಿನ ತಾರೀಕೇನು? 3. ಹಾಗಿದ್ರೆ ಇವತ್ತಿನ ದಿನ ಬೇರೆ ಅಲ್ವಾ? ಇವತ್ತೇ ಕಲೆಕ್ಟ್ ಮಾಡಿದ್ವಿ ಅಂತ ಅನ್ಕೋ, ಬಡ್ಡಿ ಸಮೇತ ಬರುತ್ತೆ. ಹೋಗಿ ಹೇಳಿದ ಕೆಲಸ ಮಾಡಿ ಹೋಗು. ಸರಿ ಸರ್. ನಾವು ಟ್ರಾನ್ಸ್ಫರ್ ಆಗೋ ಪರಿಸ್ಥಿತಿಯು ನಿಂಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಏನ್ ಸರ್, ಡ್ರಿಂಕ್ಸ್ ಏನಾದ್ರು ಬೇಕಾ? ಕಮಿಷನ್ ಬೇಕಾಗಿದೆ. ಮೊನ್ನೆನೆ ಕೊಟ್ಟವಲ್ಲ ಸರ್ ಕಮಿಷನ್. ಮನೆ ಕೊಟ್ಟಿದ್ದು ಲಾಸ್ಟ್ ಮಂತ್ದು. ಈ ತಿಂಗಳದ್ದು ಕೊಡಲ್ವಾ? ಹಂಗೆ ಕೇಳೋವರೆಗೂ ಕೊಡೋದಿಲ್ವಾ? ಪ್ರತಿ ತಿಂಗಳು ಕೊನೆಗೆ ಅಲ್ವಾ ಸರ್ ಕೊಡೋದು? ಬಿಸ್ನೆಸ್ ಚೆನ್ನಾಗಿದೆ. ಎಷ್ಟು ಕೊಟ್ರು ಸರ್? ಸ್ಟೇಷನ್ ಅಲ್ಲೇ ಕೊಡ್ತಾರೋ ಇವರೇ ನುಂಗ್ತಾರೋ ಏನು ಅರ್ಥ ಆಗ್ತಿಲ್ಲ. ಹಲೋ, ಹೇಳು ನರಸಿಂಹ. ಸರ್, ಈ ರೌಡಿಗಳು ದುಡ್ಡು ಕೇಳಿದ್ರೆ ಕೊಡ್ತಿಲ್ಲ ಸರ್. ನಿನ್ನಿಂದ ಆದದ್ದು ಮಾಡ್ಕೊ ಅಂತ ಹೇಳ್ತಿದ್ದಾರೆ ಸರ್. ಇವಾಗ ಏನ್ ಮಾಡುದು ಸರ್? ರೆಡ್ ಮಾರ್ಕ್ ಮಾಡಿ ಬ್ಲ್ಯಾಕ್ ಲಿಸ್ಟ್ ಮಾಡ್ತು ಅಂತಂದ್ರೆ ಬ್ಲ್ಯಾಕ್ ಮನಿ ಇಟ್ಕೊಂಡು ಓಡ್ಕೊಂಡ್ ಬರ್ತಾರೆ. ಓಕೆ ಸರ್. ಹಾಗೆ ಆ ಕಳ್ಳನ್ ಮಗ ಟೀ ಅಂಗಡಿ ಅವನ ಹತ್ರನೂ ಹೋಗ್ಬಾ. ಆಗ್ಲಿ ಸರ್. ಓಕೆ. ಅಕ್ಕ, ಏನು? ಆ ಕಾನ್ಸ್ಟೇಬಲ್ ನರಸಿಂಹ ಫೋನ್ ಮಾಡಿದ್ದ. ಯಾರಾದ್ರೂ ಕಸ್ಟಮರ್ ಇದಾರಾ? ಮಾಮೂಲಿಗೋಸ್ಕರ. ಮಾಮೂಲ? ಬೆಳಗ್ಗೆ ಆದ್ರೆ ಮಾಮೂಲು, ರಾತ್ರಿ ಆದ್ರೆ ಸರಸಗಳು. ಕಿತ್ತೋ ನನ್ ಮಕ್ಕಳು. ಸರಿ ಬಿಡು, ನೀನ್ ಹೋಗು, ನೋಡ್ಕೋತೀನಿ. ಏನಿದು ಇಷ್ಟೊಂದು ಖಾಲಿ ಆಗಿದೆಯಲ್ಲ? ನಮಗೆ ಬೇಕಾಗಿರೋರು ಇದ್ದಾರೋ ಇಲ್ವೋ? ಅಪ್ಪ, ಶೀಲಾವತಿ ಇದ್ದಾರಾ? ಈ ಕಡೆನಾ ಇದಾರಾಗಾದ್ರೆ? ಸೊಂಟಲ್ಲ ನೋವಂತು. ಸತಿ, ಸ್ವಲ್ಪ ಉಕ್ಸ್ ಹಾಕ್ತೀಯಾ? ಒಕ್ಸು ಬಿಚ್ಚೋದಷ್ಟೇ ಗೊತ್ತು, ಹಾಕೋದು ಗೊತ್ತಿಲ್ಲ ನನಗೆ. ಗಲೀಜು. ಟಿಪ್ಸ್ ಆದ್ರೂ ಕೊಡು. ಸುಖ ಕೊಟ್ಟಿದ್ದು ನಾನು, ಕೊಟ್ರೆ ನನಗೆ ಕೊಡು. ಅರ್ಥ ಆಯ್ತಾ? ಮತ್ತೆ ಬರ್ತೀನಿ. ಸರಿ ಮಾಡ್ಕೋ. ತಲೆ ಕೆಟ್ಟವನು. ಬೇಗ ಹೋಗ್ಬೇಕು. ನಿನ್ನೆ ರೀಚ್ ಮಾಡಬೇಕು. ಸ್ವಲ್ಪ ಜೋಪಾನ. ಹಲೋ, ಬರ್ಬೇಕಾ? ಹಾಗ್ ನೋಡ್ಬಾರ್ದು. ಇವಾಗ ನೋಡಿದ್ರೆ ಏನಾಗುತ್ತೋ, ನಾಯಿಗಳು ಕ್ರಾಸಿಂಗ್ ಮಾಡಿದ್ರೆ ನಾನು ನೋಡ್ಬೋದು, ಆದ್ರೆ ಮನುಷ್ಯರು ಕ್ರಾಸಿಂಗ್ ಮಾಡಿದ್ರೆ ತಪ್ಪೇನಾಗುತ್ತೋ? ಯಾರ್ಯಾರನ್ನೂ ಕಳಿಸ್ತೀಯ ನೀನ್? ಬರಲ್ವಾ ನಾನು ಬಂಗಾರ? ಅಯ್ಯೋ ಪೀಡೆ.
ಚಿತ್ರ ಹೇಗಿದ್ಯಾ? ಚೆನ್ನಾಗಿಲ್ಲ. ನೀನೆ ನಂಗ್ ಬಿಲ್ಡಿಂಗ್ ಕೊಡಿಸ್ತೀಯಾ? ಗೋಲ್ಚೆನ್ ಕೊಡ್ಲಾ? ಅದು 1 ಗ್ರಾಮ್ ಗೋಲ್ಡ್ ತಾನೆ? ಹೋಗಿ ನಿಮ್ಮ ಅಮ್ಮಂಗ್ ಹಾಕು. ನಮ್ಮ ಅಮ್ಮಂಗೆ ನಮ್ಮ ಅಪ್ಪ ಕೊಡ್ತಾನೆ, ಹಾ? ಆದ್ರೆ ನಾನು ನಿನಗೆ ಕೊಡ್ತೀನಿ. ಛೀ, ಬೇವರ್ಸಿ ತಂದು. ಚಿತ್ರಾನ್ನ ಚಿತ್ರಾನ್ನ ಚಿತ್ರಾನ್ನ. ಏನ್ ಇಲ್ಲಿಗ್ ಬಂದಿದ್ದು? ನಾನಿಲ್ ಕೆಲ್ಸ ಮಾಡ್ತಿದ್ದಾಗ ನೀವ್ ನನಗ್ ಕೊಡ್ಬೇಕಾಗಿದ್ದ ದುಡ್ಡನ್ನ ನೀವಿನ್ನೂ ಕೊಟ್ಟಿಲ್ಲ. ಆಹಾ. ಆಮೇಲೆ ಇಸ್ಕೋ ಅಂದ್ರಲ್ಲ, ಕೇಳೋಣ ಅಂತ ಬಂದೆ. ನೋಡ್ ಚಿತ್ರ, ಮಧ್ಯದಲ್ಲೇ ಬಿಟ್ಟೋದೆ. ದುಡ್ಡು ಮಾತ್ರ ಇವಾಗಿಲ್ಲ. ಬೇಕಂದ್ರೆ ಕೆಲ್ಸ ಇದೆ, ಕಮಿಷನ್ ಮಾತ್ರ ಪಕ್ಕಾ ಸಿಗುತ್ತೆ. ಏನಂತೀಯ? ತಪ್ಪ ನನ್ ಮಗನೇ. ನನ್ ದುಡ್ಡನ್ನ ನೀನೇ ಇಟ್ಕೋ, ಬೇಕಿದ್ರೆ ತಲೆ ಮೇಲೆ ಸುರ್ಕೋ.